ಹಿಜಾಬ್ ದಂಗಲ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಶ್ವಿನಿ ಅವರೇ, ಈಗ ಸರ್ಕಾರದ ಈ ಸ್ಟೇಟ್ಮೆಂಟ್ ಅಥವಾ ಮುಂದಿನ ನಿರ್ಧಾರ ಹಂಗಿದ್ದೊಂದು ಸರ್ಕಾರದ ಬಂದ್ರೆ ಬಿಜೆಪಿಯ ಸ್ಟ್ಯಾಂಡ್ ಏನಾಗಿರುತ್ತೆ? ನಾವದನ್ನು ಖಂಡಿಸ್ತೇವೆ, ಅತ್ಯಂತ ಉಗ್ರವಾಗಿ ಅದನ್ನ ಖಂಡಿಸ್ತೇವೆ. ಯಾಕೆ ಅಂತಂದ್ರೆ ಇದು ಸಮಾಜ ಒಡೆಯುವಂಥದ್ದು. ನಾವು ಇದನ್ನ ತಗೊಳಕ್ಕಾಗಲ್ಲ. ಯಾಕೆಂದ್ರೆ ಮಕ್ಕಳನ್ನ ಶಿಕ್ಷಣನ ರಾಜಕೀಯದೊಳಗಡೆ ತಗೊಂಡ್ ಬರಬಾರ್ದು. ಕಾಂಗ್ರೆಸ್ ಮಾಡ್ತಾ ಇರೋದು ಇದು. ಕಾಂಗ್ರೆಸ್ ಅಲ್ಲ, ಬಿಜೆಪಿ ಹಿಜಾಬ್ನ ತಗೊಂಡು ಬಂದಿಲ್ಲ. ನಾವು ಹೇಳಿರೋವಂಥದ್ದು ಯೂನಿಫಾರ್ಮ್ ಆಕ್ಟ್ ಏನಿದೆ, ಕಾಯ್ದೆ ಕಾನೂನು ಏನಿದೆ, ಅದ್ರ ಪ್ರಕಾರ ಎಲ್ಲ ಧರ್ಮದ ಮಕ್ಕಳು ಒಂದೇ ಒಂದು ವಿದ್ಯಾಸಂಸ್ಥೆ ಒಳಗಡೆ. ಆಚೆ ಹೋದ್ಮೇಲೆ ಅಫ್ಕೋರ್ಸ್ ವಿ ರೆಸ್ಪೆಕ್ಟ್ ಅವರ್ ರಿಲಿಜನ್, ದೇ ರೆಸ್ಪೆಕ್ಟ್ ದೇರ್ ರಿಲಿಜನ್. ಒಂದು ಶಿಕ್ಷಣ ಸಂಸ್ಥೆನಲ್ಲಿ ಬೇಡ ಅಂತ ಬಿಜೆಪಿ ಹೇಳಿದ್ರೆ ಅದನ್ನ ತಿರ್ಚಿ ಮಾತಾಡ್ತಾರೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ. ಬಿಜೆಪಿ ಯಾವುದೇ ಧರ್ಮದ ವಿರುದ್ಧ ಇಲ್ಲ, ಖಂಡಿತ ಇಲ್ಲ. ನೋಡಿ, ಒಂದು ಪಾಲಿಟಿಕ್ಸ್ ಮಾಡಬೇಕು ಅಂತಂದ್ರೆ ಒಂದು ಅಭಿವೃದ್ಧಿಶೀಲ ರಾಜಕಾರಣ ಮಾಡಬೇಕು, ಆಯ್ತಾ? ಕಾಂಗ್ರೆಸ್ ಅದು ಹುಟ್ಟಿರೋ ಅಂಥದ್ದೇ ಬ್ರಿಟಿಷರ್ ಕಾಲದಲ್ಲಿ, ಡಿವೈಡ್ ಅಂಡ್ ರೂಲ್ ಅನ್ನೋಂಥ ಕಾಲದಲ್ಲಿ. ಅದನ್ನ ಇನ್ನ 75 ವರ್ಷ ಆದ್ರೂ ನಡ್ಸ್ಕೊಂಡು ಬಂದು ಡಿವೈಡ್ ಅಂಡ್ ರೂಲ್ ನಲ್ಲೇ ರಾಜಕಾರಣ ಮಾಡಿ ವೋಟ್ ಬ್ಯಾಂಕ್ ಮಾಡ್ತಾ ಇದ್ದಾರೆ, ಪಾಲಿಟಿಕ್ಸ್ ಮಾಡ್ಕೊಂಡು. ಬಿಜೆಪಿ ಬಿಲೀವ್ಸ್ ಇನ್ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್. ನಾವ್ ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗ್ಬೇಕು ಅಂತ ಯಾವುದೇ ಯೋಚನೆ ಮಾಡಿದ್ರು ನಾವ್ ಎಲ್ಲ ಜನರಿಗೆ, ಇಡೀ ದೇಶದ 140 ಕೋಟಿ ಜನರಿಗೆ ತಗೊಂಡು ಹೋಗ್ತೀವಿ. ಭಾವನಾ, ಇವತ್ತು ನೀವು ಬೆನಿಫಿಷಿಯರೀಸ್ ಫಲಾನುಭವಿಗಳು ಡೇಟಾ ತೆಗೆಸಿ. ಭಾವನಾ, ಅಲ್ಪಸಂಖ್ಯಾತರು ಎಷ್ಟು ಜನ ಫಲಾನುಭವಿಗಳಿದ್ದಾರೆ, ಅದು ನಮ್ಮ ಹೆಮ್ಮೆ. ನಾವು ಅವರಿಗೋಸ್ಕರ ಮಾಡಿರೋಂಥದ್ದು, ಬಿಜೆಪಿ ಸರ್ಕಾರ ಅವರಿಗೋಸ್ಕರ ಮಾಡಿರೋಂಥದ್ದು. ಇದನ್ನ ನಾವು ಪ್ರಗತಿಶೀಲ ಅಭಿವೃದ್ಧಿಶೀಲ ಕೆಲಸಗಳು ಅನ್ನೋದು. ದೇಶ ಉದ್ಧಾರ ಆಗ್ಬೇಕು ಅಂದ್ರೆ ಈ ರೀತಿಯ ರಾಜಕಾರಣ ಮಾಡ್ಬೇಕು. ಭಾವನಾ, ಬಂದೆ ರಜಾಕ್, ಲಾಸ್ಟ್ ಓಕೆ ಸಾದಿಕ್ ಮೇಡಮ್, ಈಗ ನ್ಯಾಯ 6 ಮಕ್ಕಳು ಕೋರ್ಟ್ ಹೋಗಿದ್ರಂತ ಕೋರ್ಟ್ ಹೋಗ್ಲಿ ಅಂದ್ರೆ ಎಲ್ಲಿ ಹೋಗ್ಬೇಕು? ಇನ್ನೊಂದಿದು ನ್ಯಾಯ ಕೇಳಬೇಕಂದ್ರೆ ಕೋರ್ಟ್ನಲ್ಲಿ ತಾನೆ. ನಮ್ಮ ಮೇಲೆ ಏನೇನು ಅನ್ಯಾಯ ಆದರೆ ನಾವು ಕೋರ್ಟ್ಗೆ ಹೋಗಬೇಕು. ಕೋರ್ಟ್ ಹೋಗಿ ತಪ್ಪು ಆ ಮಾತು ತಗೊಂಡು ಇದುವರೆಗೂ 2 ವರ್ಷದಿಂದ ಅದೇ ಇದು ಮಾಡ್ತಾ ಇರೋದು. ಇನ್ನೊಂದು ಏನು ಅಂದರೆ, ಅಲ್ಲಿ ಇದು ಶಾಸಕ ಇದ್ದಾರಲ್ಲ ರಘುಪತಿ ಭಟ್ ಅವರು ಆ ಏರಿಯಾನವರೆಲ್ಲ ಸೇರಿಸ್ಬಿಟ್ಟು ಒಂದು ಮೀಟಿಂಗ್ ಮಾಡೋದು. ಆ ಕಾಲದಲ್ಲಿ ಆವಾಗಲೇ ಏನೇನೋ ಒಂದು ಸಮಾಧಾನ ಮಾಡಿದರೆ ಇಷ್ಟು ದೊಡ್ಡ ಆಗ್ತಾ ಇಲ್ಲ. ಅವರನ್ನು ಪ್ರವೋಕ್ ಮಾಡಿದ್ರು, ಬೇರೆ ಪಾರ್ಟಿನೇ ಅವರಿಂದ ಹೆಣ್ಮಕ್ಳ ಕಡೆಯಿಂದ ಅವರನ್ನು ಇದು ಮಾಡಿದ್ರು. ಇಷ್ಟು ದೊಡ್ಡ ಕರ್ನಾಟಕದಲ್ಲಿ ಇಶ್ಯೂ ಮಾಡೋಕ್ಕೆ ರಘುಪತಿ ಭಟ್. ಇನ್ನೊಂದು, ಮಕ್ಕಳಿಗೆ ಯಾಕೆ ಸತಾಯಿಸ್ತಾರೆ? ಈಗ ಮೇಡಮ್ ಹೇಳ್ತಾ ಇದ್ದಾರೆ, ನಮಗೆ ಏನು ಮುಸಲ್ಮಾನರಿಂದ ಅಲ್ಪಸಂಖ್ಯಾತರ ಮೇಲೆ ನಮ್ದು ಏನಿದಿಲ್ಲ, ನಾವು ಅವರು ಇದಾಗಿದ್ದೀವಿ ಅಂತ. ನೋಡಿ, 2B ಈಗ ಬಂದಿದ ತಕ್ಷಣ ಕ್ಯಾನ್ಸಲ್ ಮಾಡಿದ್ರು, ಮುಸಲ್ಮಾನ್ ಪರವಾಗಿದ್ದು. ಅದು ಒಂದು ಬೇರೆ ಹಲಾಲ್ ತಿನ್ಬಾರ್ದು. ಈಗೇನು ನಾವು ತಿನ್ನೋದು ಹಲಾಲು, ಅದು ತಿನ್ಬಾರ್ದು ಅಂತ ಅದ್ರ ಮೇಲೆ ಇದು ಹಲಾಲು. ಹಿಜಾಬ್ ಮಾಮಿನಲ್ಲಿ ಅಂಗಡಿಗೂ ಬೀಳಲಿಲ್ಲ. ಬಡವರು ದೇವಸ್ಥಾನ ಹತ್ರ ಮುಸಲ್ಮಾನ್ ನೋಡಿ, ಬಡವರಿನಲ್ಲಿ ಮುಸಲ್ಮಾನು ಹಿಂದೂ ಅಂತ ಬರಲ್ಲ. ಪಾಪ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಅಂಗಡಿ ಹಾಕ್ತಾರಲ್ಲ, ಮಾಮನ ಅಂಗಡಿ ಬೀಳಿಲ್ಲ. ಕಳಂಗ್ಲೆ ಬಂದು ಬೀದಿಗೆ ಹಾಕ್ಬಿಟ್ಟು ಕಾಲಿನಿಂದ ಇದು ಮಾಡಿದ್ರು. ನಿಮ್ಮ ಗೌರ್ಮೆಂಟ್ ನಲ್ಲಿ ಮುಸಲ್ಮಾನಿಗೆ ತುಂಬಾ ದೊಡ್ಡ ದೌರ್ಜನ್ಯ ಆಗಿರೋದು 5 ವರ್ಷದಿಂದ ಮುಸಲ್ಮಾನ್ ಮೇಲೆ ನಿಮ್ಮ ಗೌರ್ಮೆಂಟ್ ಬಿಜೆಪಿ ಮಾಡಿದೆ. ಈಗ ಸ್ವಲ್ಪ ಶಾಂತಿಯಾಗಿದ್ದೀವಿ ನಾವು. 60 ವರ್ಷದಿಂದ ನಮಗೆ ತೊಂದರೆ ಇರಲಿಲ್ಲ. 5 ವರ್ಷ ನಾವು ತುಂಬಾ ಸಮಾಲಿಸಿದ್ವಿ, ತುಂಬಾ ನಮ್ಮ ಮೇಲೆ ಇದಾಗಿದೆ. ನಾವು ಈಗ ಸಿದ್ದರಾಮಯ್ಯ ಮಾಡಿಗೆ ಏನು ತಪ್ಪಿಲ್ಲ. ಸಿದ್ದರಾಮಯ್ಯ ಮುಸಲ್ಮಾನ್ ಪರವಾಗಿ ಮಾತಾಡ್ತಾರಂದ್ರೆ ನಾವು ಒಟ್ಟು ಕೊಟ್ಟಿದ್ದೀವಿ, ಅವ್ರು ಮಾಡಲೇಬೇಕು. ಇನ್ನೊಂದು ಮಾತು ಏನಂದ್ರೆ, ನಮ್ಮ ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ. ಕೋರ್ಟ್ ಆಗ್ಲಿ, ಸುಪ್ರೀಂ ಕೋರ್ಟ್ ಆದ್ರೂ ನಾವು ಬಿಡಲ್ಲ. ಇನ್ನೊಂದು ಸತ್ಯ ನೀವು ಹೇಳಬೇಕು. ಯಾಕೆ ಮುಸಲ್ಮಾನ್ ಮೇಲೆ ಅಟ್ಯಾಕ್ ಮಾಡ್ತೀರಾ? ಮುಸಲ್ಮಾನ್ ಮಕ್ಕಳ ಮೇಲೆ ಅಟ್ಯಾಕ್ ಮಾಡ್ತೀರಾ? ಇಸ್ಕೂಲ್ ಹೋಗೋ ಮಕ್ಕಳ ಮೇಲೆ ಹಿಜಾಬ್ ತೆಗೆದಿದ್ದೀರಾ ನೀವು? ಇದೆಲ್ಲ ಸುಳ್ಳಾಯ್ತು. ಭಾವನಾ, ಗುಜರಾತ್ ಇದೆ ಡ್ರೈ ಸ್ಟೇಟ್. ಗುಜರಾತ್ ಅಲ್ಲಿ ಸಾರಾಯಿ ನಿಷೇಧ ಇದೆ. ಆದ್ರೆ ನಿನ್ನೆಯ ಗುಜರಾತ್ ಸರ್ಕಾರದ ಆದೇಶ ಏನು ಅಂತ ಹೇಳಿದ್ರೆ, ಪ್ರೈವೇಟ್ ಹೋಟೆಲ್ಗಳಲ್ಲಿ ತಾವು ಸಾರಾಯಿಯನ್ನ ಮಾಡ್ಬೋದು ನ್ಯೂ ಇಯರ್ ಮುಂದೆ ಅಂತ ಮಾಡ್ಕೊಳ್ಳಿ. ಯಾಕೆ ಅಂತ ಕೇಳಿ, ಇದು ಹಿಂದೆ ಕೊಟ್ಟ ಆದೇಶ ತಗೋಬಾರ್ದು ಮೇಡಮ್. ನನ್ನ ಟೈಮ್ ಮಾತಾಡ್ಲಿಕ್ಕಾಗಲ್ಲ ಅನ್ನೋದನ್ನ ಒಪ್ಕೊಳ್ಳಿ. ಗುಜರಾತ್ ಓಡೋಗ್ಬೇಡಿ, ಗುಜರಾತ್ ವಿಷಯ ಬೇಡ. ನಮ್ಮ ಭಾರತ ತಾನೇ ಗುಜರಾತ್. ಮಕ್ಕಳ ಅಭಿವೃದ್ಧಿ ಮಾತಾಡ್ರಿ, ಆಯ್ತಾ? ನಾನು ರಾಜ್ಯದ ಮಕ್ಕಳಲ್ಲಿ ಒಂದು ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ. ಭಾವನಾ ಅವರೇ, ನಾನು ರಾಜ್ಯದ ಎಲ್ಲಾ ಶಾಲಾ ಕಾಲೇಜಿನ ಮಕ್ಕಳಿಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ. ಏನು ಅಂತ ಹೇಳಿದ್ರೆ, ಇದ ರಾಜಕಾರಣದ ಹಿಂದೆ ಬಿಜೆಪಿ, RSS ಎಲ್ಲರೂ ಇದ್ದಾರೆ. ದಯವಿಟ್ಟು ಇದರಲ್ಲಿ ನೀವು ಪಾಲ್ಗೊಳ್ಬೇಡಿ. ಮುಂದೆ 3 ತಿಂಗಳಲ್ಲಿ
ಎಕ್ಸಾಮ್ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗಿ ಚೆನ್ನಾಗಿ ಓದಿ. ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು. ನೀವು ಪ್ರಜೆಗಳಾಗಿ ವಿನಂತಿ ಕೇಸರಿ ಶಾಲ್ ಹಾಕೊಂಡು ನೀವು ರೋಡಿಗೆದು ಈ ನಾಟಕದಲ್ಲಿ ನೀವು ಭಾಗವಹಿಸಿದ್ರೆ ನಿಮ್ಮ ಕೆರಿಯರ್ ಆಗುತ್ತೆ. ಮೋಹನ್ ಆಗಲಿ ಅಶ್ವಿನಿ ಆಗಲಿ ನಿಮ್ಮ ಕೆರಿಯರ್ ಮಾಡಲ್ಲ. ನಿಮ್ಮ ಕೆರಿಯರ್ ಮಾಡಬೇಕಾದ್ರೆ ನೀವು ಓದಬೇಕು. ಮೇಡಮ್ ಇದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನ್ ಮೇಡಮ್ ಇದು? ಥ್ಯಾಂಕ್ ಯು ಅಶ್ವಿನಿ, ಥ್ಯಾಂಕ್ ಯು ಸಾದಿಕ್ ಪಾಷಾ ಅವರೇ. ಒಂದಂತೂ ಹೌದು, ರಾಜಕಾರಣಕ್ಕೆ ಮಕ್ಕಳು ಬಳಕೆಯಾಗಿರೋದು ಅತಿ ದೊಡ್ಡ ದುರಂತ. ಆದರೆ ನ್ಯಾಯಾಲಯದಲ್ಲಿ ಕೇಸ್ ಇರುವಾಗ ಕೇಸನ್ನ ವಾಪಸ್ ತಗೋಬಹುದಾ, ಅಥವಾ ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭ ಆದಾಗ ಸರ್ಕಾರದ ಸ್ಟ್ಯಾಂಡ್ ಏನಾಗಿರುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಇದಕ್ಕೆ ಸಿದ್ದರಾಮಯ್ಯ ಅವರೇ ಉತ್ತರ ಕೊಡಬೇಕು. ಇದು ಈ ಹೊತ್ತಿನ ಚರ್ಚಾ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.